ಸಂವಿಧಾನದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಮಾಜ ಸೇವಕರಾದ ಡಾಕ್ಟರ್ ಜ್ಞಾನೇಶ್ ಸೊರಬ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಂವಿಧಾನದ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಮಾಜ ಸೇವಕರಾದ ಡಾಕ್ಟರ್ ಜ್ಞಾನೇಶ್ ಅವರು, ನಾವು ಸಂವಿಧಾನದ ದಿನ ಎಂದು ನವೆಂಬರ್ 26ನೇ ತಾರೀಕಿನಂದು ಆಚರಿಸುತ್ತೇವೆ. ಇದು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಆಚರಿಸ್ತಾ ಬರ್ತಿದ್ದೇವೆ. ಕಾನೂನು ಮತ್ತು ಸಂವಿಧಾನ ಇತ್ತೀಚಿನ ದಿನಗಳಲ್ಲಿ ಆಳುವ ವ್ಯಕ್ತಿಗಳಿಗೆ ಅರಿವು ನನ್ನನ್ನು ಸೇರಿಸಿಕೊಂಡು ಬಹುತೇಕ ಜನಸಾಮಾನ್ಯರಿಗೆ ಇರೋದಿಲ್ಲ. ಇದರ ಬಗ್ಗೆ ಅರಿವು ಮೂಡಿಸಬೇಕಾದ್ರೆ ಇಂತಹ ಹೆಚ್ಚು ಕಾರ್ಯಕ್ರಮಗಳು ನಡೆಯುತ್ತಾ ಬಂದರೆ ಜನರಿಗೂ ಕೂಡ ಕಾನೂನು ಬಗ್ಗೆ ಅರಿವು ಮೂಡುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು. ಬಹುತೇಕ ನಮ್ಮೆಲ್ಲರಿಗೂ ಕಾನೂನು ಸಂವಿಧಾನ ಎಲ್ಲ ಕೇಳ್ತೀವಿ, ಆದರೆ ಆಳವಾದ ಅರಿವು ನನ್ನನ್ನು ಒಳಗೊಂಡಂತೆ ಬಹುತೇಕ ಯಾರಿಗೂ ಇಲ್ಲ. ನನ್ನನ್ನು ಸೇರಿಸ್ಕೊಂಡು ನಾನು ಹೇಳಿದೆ, ಅದರ ಅರಿವು ಬರಬೇಕಾದ್ರೆ ಕಾನೂನಿನ ಬಗ್ಗೆ ತಿಳುವಳಿಕೆ, ನಮ್ಮ ನ್ಯಾಯಾಂಗದ ಬಗ್ಗೆ ತಿಳುವಳಿಕೆ, ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಬರಬೇಕಾದ್ರೆ ಈ ಥರದ ಕಾರ್ಯಕ್ರಮಗಳು ಆಗ್ತಾ ಇದ್ರೆ ಅದು ಬಹಳ ದೊಡ್ಡ ಸಹಾಯಕಾರಿ ಆಗ್ತದೆ ಅಂತ ನನಗೆ ಅನಿಸ್ತದೆ. ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ ನನಗನ್ಸುತ್ತೆ, ಒಂದು ದೇಶದ ಚಿತ್ರಣ ಸಿಗೋದು ನಕ್ಷೆಯಿಂದಲ್ಲ. ಒಂದು ದೇಶದ ಚಿತ್ರಣ ಸಿಗೋದು ಆ ದೇಶದ ಸಂವಿಧಾನದಿಂದ, ಆ ದೇಶದ ಕಾನೂನಿನಿಂದ, ಆ ದೇಶದ ಆಡಳಿತ ವ್ಯವಸ್ಥೆಯಿಂದ, ಆ ದೇಶದಲ್ಲಿ ಇರುವಂಥ ಪ್ರಜೆಗಳ ಮನಸ್ಥಿತಿಯಿಂದ, ಆ ದೇಶದಲ್ಲಿ ಇರುವಂಥ ಪ್ರಜಾ ಸಂಪತ್ತಿನಿಂದ. ದೇಶದ ಸತ್ವ ಅಡಗಿರೋದು ಆ ದೇಶದ ಪ್ರಜೆಗಳು ಹೇಗಿದ್ದಾರೆ, ಆ ಪ್ರಜೆಗಳು ಹೇಗಿದ್ದಾರೆ ಅಂತ ನಿರ್ದೇಶನ ಮಾಡೋದು ಯಾವುದು? ಅಲ್ಲಿಯ ಕಾನೂನು ವ್ಯವಸ್ಥೆ. ನಂತರ ಸೊರಬದ ಹಿರಿಯ ವಕೀಲರಾದ MR ಪಾಟೀಲ್ ಅವರು ಮಾತನಾಡಿ, ಅಂಬೇಡ್ಕರ್ ಅವರನ್ನು ಎಂದೆಂದಿಗೂ ಮರೆಯುವಂತಿಲ್ಲ. ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಬರಲು ಕಾರಣವಾಗಿದ್ದೇ ಸಂವಿಧಾನ ಎಂದು ವಿದ್ಯಾರ್ಥಿಗಳಿಗೆ ಸಂವಿಧಾನದ ಮಹತ್ವವನ್ನು ತಿಳಿಸಿಕೊಟ್ರು. 1950ರಿಂದ ಈ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ನಮ್ಮ ದೇಶದ ಆಡಳಿತ ನಡೀತದೆ. ಈ ಕಾನ್ಸ್ಟಿಟ್ಯೂಷನ್ ಅನ್ನು ಜಾರಿಗೊಳಿಸೋರು ಯಾರು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನು ಹೇಳ್ತೇವೆ ಅದಕ್ಕೆ ಸ್ಟೇಟ್ ಅಂತ ಹೇಳ್ತಾರೆ. ಸ್ಟೇಟ್ ಅಂದ್ರೆ ಒಂದು ಅರ್ಥದಲ್ಲಿ ಇಡೀ ದೇಶ. ಈಗ ಅಮೇರಿಕಕ್ಕೆ ನಾವು ಸ್ಟೇಟ್ ಅಂದ್ರೆ ಹೋಲ್ ಅಮೇರಿಕಾ, ಇಂಡಿಯಾದಲ್ಲಿ ಸ್ಟೇಟ್ ಅಂದ್ರೆ ಹೋಲ್ ಇಂಡಿಯಾ. ರಾಜ್ಯಗಳಿಗೂ ನಾವು ಸ್ಟೇಟ್ ಅಂತ ಕರಿತೇವೆ. ಇನ್ಕಮ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಡಳಿತವನ್ನು ನಡೆಸಬೇಕಾದ್ರೆ ಈ ಸಂವಿಧಾನದ ಬದ್ಧತೆಯನ್ನೇ ನಡೆಸಬೇಕು. ಹೇಗೆ ಆಡಳಿತವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಆ ಸಂವಿಧಾನದಲ್ಲಿ ಸಂಪೂರ್ಣವಾಗಿ ವಿವರಗಳನ್ನೆಲ್ಲ ಕೊಡ್ತಾ ಹೋಗಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಡಾಕ್ಟರ್ ಅಂಬೇಡ್ಕರ್ ಹೆಸರು ಹೇಳಲೇಬೇಕು. ಯಾಕಂತಂದ್ರೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ಅಪಾರ. ಈ ಸಂವಿಧಾನಕ್ಕೆ ಒಂದು ಕಮಿಟಿ ಇತ್ತು. ಇದು ಬ್ರಿಟಿಷರ ಕಾಲದಿಂದಲೂ ಕೂಡ ಒಂದು ಕರಡು ತಯಾರಾಗ್ತಾ ಇತ್ತು. 1920ರಲ್ಲಿತ್ತು, 39ರಲ್ಲಿತ್ತು, 40 ಒಂದು ಕರಡು. ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಒಂದು ಕರಡು ಈ ಸಂವಿಧಾನಕ್ಕಾಗಿತ್ತು. ಆದರೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇದನ್ನ ಸಮಿತಿಯನ್ನ ಮಾತಾಡಿ. ಈ ಕಾರ್ಯಕ್ರಮದಲ್ಲಿ ಸಂವಿಧಾನದ ಬಗ್ಗೆ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಗೆ ಕೇಳಲಾಯಿತು. ಸರಿಯಾದ ಉತ್ತರ ನೀಡಿದಂತಹ ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವು ಮೂಡಿಸುವಂತಹ ಪುಸ್ತಕವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಹಾಗೂ ವಕೀಲರು, ರೋಟರಿ ಸಂಸ್ಥೆಯ ಸದಸ್ಯರು ಭಾಗಿಯಾಗಿದ್ದರು. ವಿಜಯಗೌಳಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.